ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಿಮಗೆ ನಾನು ಒಂದು ಅದ್ಭುತವಾದ ಬ್ಯೂಟಿ ಟಿಪ್ಸನ್ನು ಹೇಳಕ್ಕೆ ಬಂದಿದ್ದೇನೆ. ಅದು ಯಾವುದಂದರೆ ಐಸ್ ಕ್ಯೂಬ್ ಥೆರಪಿ. ಅದನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು, ಯಾವ ಥರ ಯೂಸ್ ಮಾಡೋದು, ಅದರಿಂದ ಯಾವೆಲ್ಲ ಬೆನಿಫಿಟ್ಸ್ ಎಲ್ಲ ಇದೆ, ಮಹಿಳೆಯರಿಗೆ ಯಾವ ಥರ ಯೂಸ್ ಆಗುತ್ತೆ, ಅದು ನಮ್ಮ ಒಂದು ಸೌಂದರ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಅಂತ ನ್ಯಾಚುರಲ್ ಆಗಿದೆ ಫ್ರೆಂಡ್ಸ್. ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಕೆಮಿಕಲ್ ಹಾಕೋದು ಅವಶ್ಯಕತೆ ಇಲ್ಲ. ಸೊ ನ್ಯಾಚುರಲ್ ಆಗಿ ನಾವೇ ರೆಡಿ ಮಾಡ್ಕೊಂಡು ಮನೇಲಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಅದು ಯಾವುದಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಅರಿಶಿಣದ ಐಸ್ ಕ್ಯೂಬ್ ತ್ವಚೆಯ ಎಲ್ಲ ಸಮಸ್ಯೆಗೆ ಪರಿಹಾರ. ಈ ಹೊಸ ಟ್ರೆಂಡ್ ಬಂದಿದೆ ಫ್ರೆಂಡ್ಸ್. ಅದು ಯಾವುದಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಐಸ್ ಕ್ಯೂಬ್ ಥೆರಪಿ. ಅರಿಶಿಣದ ಐಸ್ ಕ್ಯೂಬ್ಗಳು ಚರ್ಮದ ಆರೈಕೆಯಲ್ಲಿ ರಹಸ್ಯವಾಗಿ ಜನಪ್ರಿಯತೆಯನ್ನು ಗಳಿಸುತ್ತಿದ್ದು, ಇದರ ಮಿತವಾದ ಬಳಕೆಯು ನಿಮಗೆ ಸಾಕಷ್ಟು ಪ್ರಯೋಜನಕಾರಿ ನೀಡುತ್ತದೆ ಫ್ರೆಂಡ್ಸ್. ಅದಲ್ಲದೆ ಉರಿಯೂತ ಕಡಿಮೆ. ಅರಿಶಿಣವು ಕೆಂಪು ಚರ್ಮ ಮತ್ತು ಕಿರಿಕಿರಿಯನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಇದು ಮೊಡವೆ ಪೀಡಿತ ಅಥವಾ ಸೂಕ್ಷ್ಮ ಚರ್ಮಕ್ಕೆ ಕೂಡ ಸಹಾಯ ಮಾಡುತ್ತದೆ. ಊತ ಕಡಿಮೆ ಮಾಡುವುದು. ಐಸ್ನ ತಂಪಾಗಿರುವ ಪರಿಣಾಮವು ರಕ್ತನಾಳಗಳನ್ನು ಸಂಕುಚಿತಗೊಳಿಸಲು ಹಾಗೂ ವಿಶೇಷವಾಗಿ ಕಣ್ಣುಗಳ ಆರೈಕೆಗೆ ಉತ್ತಮವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್. ಊತವನ್ನು ಕೂಡ ಕಡಿಮೆ ಮಾಡುತ್ತದೆ. ಚರ್ಮಕ್ಕೆ ಹೊಳಪು. ಅರಿಶಿಣದ ಆಕ್ಸಿಡೆಂಟ್ ಮಂದ ಚರ್ಮವನ್ನು ಹೊಳಪಿಸಲು ಸೂಕ್ಷ್ಮ ರೇಖೆಗಳು ಮತ್ತು ಸಂಕುಗಳ ಸೊಂಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್. ಮೊಡವೆ ನಿಯಂತ್ರಣ. ಅರಿಶಿಣದ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಮೊಡವೆಗಳನ್ನು ಎದುರಿಸಲು ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್. ಉತ್ಪನ್ನಗಳ ಹೀರುವಿಕೆಗೆ ಸಹಾಯ. ನೀವು ಹಚ್ಚುವ ಸಿರಮ್ಗಳು ಮತ್ತು ಮಾಯಿಶ್ಚರೈಸರ್ಗಳನ್ನು ಚರ್ಮ ಉತ್ತಮವಾಗಿ ಹೀರಿಕೊಳ್ಳಲು ಐಸ್ ಕ್ಯೂಬ್ ಸಹಾಯ ಹೇಗೆ ತಯಾರಿಸುವುದು? 1 ಟೀ ಚಮಚ ಅರಿಶಿಣ ಪುಡಿ ಮತ್ತು ಒಂದು ಅರ್ಧ ಕಪ್ಪಿನ ಹೆಚ್ಚು ನೀರಿನೊಂದಿಗೆ ಅಥವಾ ಹಾಲು ಅಥವಾ ಜೇನುತುಪ್ಪದೊಂದಿಗೆ ಬೆರೆಸಿ ಮಿಶ್ರಣವನ್ನು ಐಸ್ ಕ್ಯೂಬ್ ಟ್ರೇಗೆ ಸುರಿಯಿರಿ ಮತ್ತು ಫ್ರೀಜ್ ಮಾಡಿ. ಅನ್ವಯಿಸುವಿಕೆ. ಮುಖವನ್ನು ಚೆನ್ನಾಗಿ ತೊಳೆದು ಐಸ್ ಕ್ಯೂಬ್ಗಳನ್ನು ನಿಧಾನವಾಗಿ ಮಸಾಜ್ ಮಾಡಿ ಮತ್ತು ಇದನ್ನು ಚರ್ಮದ ಆರೈಕೆಯಲ್ಲಿ ಮಿತವಾಗಿ ಬಳಸುವುದರಿಂದ ನಮ್ಮ ಚರ್ಮದ ಕಾಂತಿ ಹೆಚ್ಚುತ್ತದೆ ಫ್ರೆಂಡ್ಸ್. ಇನ್ಸ್ಪೈರ್ಡ್ ಕ್ಯೂಬ್ಗಳು. ಹೆಚ್ಚುವರಿ ಪ್ರಯೋಜನಗಳಿಗಾಗಿ ನಿಮ್ಮ ಐಸ್ ಕ್ಯೂಬ್ಗಳಿಗೆ ಗ್ರೀನ್ ಟೀ, ರೋಸ್ ವಾಟರ್ ಅಥವಾ ಸೌತೆಕಾಯಿ ರಸದಂತಹ ಇಂಥ ಪ್ರಯೋಜನಕಾರಿ ಪದಾರ್ಥಗಳನ್ನು ಸೇರಿಸಿ ಯೂಸ್ ಮಾಡುವುದರಿಂದ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್, ಈ ಒಂದು ಐಸ್ ಕ್ಯೂಬ್ನ ಬ್ಯೂಟಿ ಟಿಪ್ಸ್ ಎಷ್ಟು ಅದ್ಭುತವಾಗಿದೆ ಅಂತ. ಸೊ ಇದೇ ಥರ ನಾವು ಮನೆಯೆಲ್ಲ ರೆಡಿ ಮಾಡಿಕೊಂಡು ಡೈಲಿ ನಾವು ಯೂಸ್ ಮಾಡ್ತಾ ಬಂದಿದ್ದೆ. ಅದರಲ್ಲಿ ನಮ್ಮ ಮುಖದಲ್ಲಿ ಹೆಚ್ಚಿನ ಒಂದು ತೇಜಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಎಲ್ಲ ರೀತಿಯೂ ಸಂಪೂರ್ಣವಾಗಿ ಹೋಗುತ್ತೆ ಫ್ರೆಂಡ್ಸ್. ಓಕೆನಾ? ನ್ಯಾಚುರಲಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನೇಲಿ ಇದ್ಕೊಂಡು ನಾವು ಬ್ಯೂಟಿ ಟಿಪ್ಸನ್ನು ಫಾಲೋಅಪ್ ಮಾಡ್ತಾ ಬಂದಿದ್ದೆ. ಅದರಲ್ಲಿ ನಮ್ಮ ಸ್ಕಿನ್ನಲ್ಲಿರೋ ಗ್ಲೋನೆಸ್ ಕೂಡ ಹೆಚ್ಚಾಗುತ್ತೆ ಫ್ರೆಂಡ್ಸ್. ಮತ್ತು ಅದು ಬಿಟ್ಟು ನಾವು ಹಾಸ್ಪಿಟ್ಲಿಗೆಲ್ಲ ಹೋಗಿ ಅದು ಏನು ಮೆಡಿಸಿನ್ ತೊಗೊಂಡಿರ್ತೀವಲ್ಲ, ಮೆಡಿಸಿನ್ ಇರಬೇಕಾದ್ರೆ ಆ ಮೆಡಿಸಿನ್ ಪವರ್ ಇರೋ ತನಕ ನಮ್ಮಲ್ಲಿ ಮುಖದಲ್ಲಿ ಸ್ಕಿನ್ನಲ್ಲಿ ಗ್ಲೋನೆಸ್ ಇರುತ್ತೆ ಫ್ರೆಂಡ್ಸ್. ಅದು ಮೆಡಿಸಿನ್ ಪವರ್ ಕಡಿಮೆ ಆಯಿತು ಅಂದರೆ ತಿರ್ಗಾ ಪಿಂಪಲ್ಸ್ ಬರೋದಕ್ಕೆ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬ್ಯೂಟಿ ಟಿಪ್ಸನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ನ್ಯಾಚುರಲ್ ಬ್ಯೂಟಿನ ನಾವು ಮೇಂಟೈನ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಈ ಒಂದು ಮಾಹಿತಿಯಿಂದ ನಿಮ್ಗೆ ಏನಾದರೂ ಒಂದು ಒಳ್ಳೆಯ ಸಲಹೆ ಸಿಕ್ಕಿದೆ ಅನ್ನೋದಾದರೆ ಲೈಕ್ ಮಾಡಿ.